ಪ್ರತಿದಿನ ತಿನ್ನಬಹುದಾದ ರೆಸಿಪಿ ಬೇಕಿದ್ದರೆ ಇಂದಿನ ಈ ತಂಪು ರೆಸಿಪಿ. ಇದನ್ನು ತಿನ್ನಿ ಕುಡಿಯಿರಿ, ಎಂದಿಗೂ ಬೇಸರವಾಗದು. ಕಡಾಯಿಗೆ ನೀರು 1.5 ಲೀಟರ್ ಹಾಲು ಹಾಕಿ. ಹಾಲು ಬಿಸಿಯಾದಾಗ ಇದಕ್ಕೆ ಕಸ್ಟರ್ಡ್ ಪೌಡರ್ ಕಲಸಿ ಹಾಕಿ. 4 ಚಮಚ ಕಸ್ಟರ್ಡ್, 4 ಚಮಚ ಮಿಲ್ಕ್ ಪೌಡರ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಲಾಗಿದೆ. ನಿರಂತರವಾಗಿ ತಿರುಗಿಸ್ತಾ ಮೇಲಿಂದ ಕೇಸರಿ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೆಚ್ಚು ಗಟ್ಟಿಯಾಗಿಸಬಾರದು, ಯಾಕೆಂದ್ರೆ ತಣ್ಣದಾದ ನಂತರ ಇನ್ನಷ್ಟು ಗಟ್ಟಿಯಾಗುತ್ತದೆ. ಇದನ್ನು ತಣ್ಣದಾಗಲು ಫ್ರೀಜರ್ ನಲ್ಲಿ ಇಟ್ಟಿದ್ದೇವೆ. ಇಲ್ಲಿ ನಿಮಗೆ ಇಷ್ಟವಾದ ಹಣ್ಣುಗಳನ್ನು ಕತ್ತರಿಸಿಕೊಳ್ಳಿ. ಚೆನ್ನಾಗಿ ತಣ್ಣಗಾದ ಮೇಲೆ ಗೋಂದ್ ಕತ್ತೀರ, ಸಬ್ಜಾ ಬೀಜಗಳನ್ನು ಸೇರಿಸಿ ಸಣ್ಣಗೆ ಕತ್ತರಿಸಿದ ಹಣ್ಣು, ನಿಮ್ಮಿಷ್ಟದ ಹಣ್ಣುಗಳನ್ನು ಸೇರಿಸಿ ಐಸ್ ತುಂಡುಗಳನ್ನು ಹಾಕಿ ತಂಪಾಗಿ ಆನಂದಿಸಿ. ರುಚಿ ಹೇಗಾಗಿದೆ ಎಂದು ನಮಗೆ ತಿಳಿಸಿ.